ಸಿಎಂ ಚೇರ್ವಾರ್ ಫೈನಲ್ ಹಂತವನ್ನ ತಲುಪಿದೆ. ನಾಳೆ ಬೆಳಿಗ್ಗೆ 9:00ವರೆಗೆ ಏನ್ ಆಗುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸಿಎಂ ಡಿಸಿಎಂ ಇಬ್ರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮೂಲಕ ಮುಖಾಮುಖಿ ಆಗ್ತಾರೆ. ಸಿಎಂ ಚೇರ್ವಾರ್ ಬಗ್ಗೆ ಮಾತಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ನಾಳೆ ಸಿಎಂ ಮನವೊಲಿಸುವ ಕಸರತ್ತು ನಡೆಯುತ್ತೆ. ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಇತ್ಯರ್ಥ ಆಗದೆ ಹೋದ್ರೆ ಅಂದ್ರೆ ನಾಳೆ ಇತ್ಯರ್ಥ ಆಗದೆ ಹೋದ್ರೆ ದೆಹಲಿಗೆ ಬರ್ತಾರೆ. ಸಿಎಂ ಸಿದ್ದರಾಮಯ್ಯ ವಿಶ್ವಾಸಕ್ಕೆ ಪಡೆದೆ ಮುಂದಿನ ಹೆಜ್ಜೆ. ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ನಾಳೆ ಸಿಎಂ ಮನವೊಲಿಸುವ ಕಸರತ್ತು ನಡೆಯುತ್ತೆ. ನಾಳೆ ಇತ್ಯರ್ಥ ಆದರೆ ಎಲ್ಲವೂ ಇತ್ಯರ್ಥ ಆದಂತೆಯೇ ಲೆಕ್ಕ. ಆಗಲಿಲ್ಲ ಅಂತಂದ್ರೆ ಮತ್ತೆ ದೆಹಲಿಗೆ ಓಡೋದು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಮುಖ್ಯಮಂತ್ರಿ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನಂತೂ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಖರ್ಗೆ ಅವರ ನಿಲುವೇನು, ಡಿಕೆ ಶಿವಕುಮಾರ್ ಅವರು ಯಾರನ್ನ ಮನವೊಲಿಸ್ತಾರೆ, ಈ ಎಲ್ಲದರ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಕುರುಕ್ಷೇತ್ರದಲ್ಲಿ ತಟಸ್ಥ ನೀತಿಗೆ ಮುಂದಾದ್ರ ಖರ್ಗೆ. ಡಿಕೆಶಿ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಾಳಗ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಲವು ಬಾರಿ ಸಂಧಾನಕ್ಕೆ ಯತ್ನಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಟ್ಟದ ಫೈಟ್ನಿಂದ ಬೇಸರಗೊಂಡಿರೋ ಖರ್ಗೆ ಇದೀಗ ಸೈಲೆಂಟ್ ಆಗಿದ್ದಾರೆ. ರಾಜ್ಯ ರಾಜಕೀಯದ ಸಂಪೂರ್ಣ ಚಿತ್ರಣವಿದ್ರೂ ಖರ್ಗೆ ತಟಸ್ಥವಾಗಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಒಂದೆಡೆ ಸಿದ್ದರಾಮಯ್ಯ ಬಣದ ಹಠ, ಮತ್ತೊಂದೆಡೆ ಡಿಕೆಶಿಯನ್ನ ಸಿಎಂ ಮಾಡಬೇಕು ಅಂತ ಡಿಕೆ ಬೆಂಬಲಿಗರ ಜಿದ್ದು. ಯಾರೂ ಕೂಡ ಪಟ್ಟು ಸಡಿಲಿಸುತ್ತಿಲ್ಲ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ತಟಸ್ಥರಾಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಡಿಕೆಶಿ ಪರವಾಗಿ ಹೇಳಿದ್ರೆ ಸಿದ್ದರಾಮಯ್ಯ ಬಣಕ್ಕೆ ಬೇಸರವಾಗುತ್ತೆ. ಸಿದ್ದರಾಮಯ್ಯ ಪರ ಮಾತನಾಡಿದ್ರೆ ಡಿಕೆಶಿ ಬಣ ಕೆರಳಿ ಕೆಂಡವಾಗಲಿದೆ. ಇದರಿಂದ ಖರ್ಗೆ ಸಾಹೇಬ್ರು ಸೈಲೆಂಟ್ ಆದ್ರ ಅನಿಸುತ್ತೆ. ಎರಡು ಬಣದ ವಾದವನ್ನ ಖರ್ಗೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಮುಂದಿಡಲಿದ್ದಾರೆ. ಅಂತಿಮ ನಿರ್ಧಾರ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಬಿಡುವ ಪ್ಲಾನ್ ಇದೆ. ಇನ್ನು ಹೈಕಮಾಂಡ್ ಡಿಕೆಶಿಗೆ ಹಕ್ಕು ಮಂಡನೆಗೆ ಅವಕಾಶ ಕೊಡುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಯಾಕಂದ್ರೆ ಡಿಕೆಶಿ ಕಾಂಗ್ರೆಸ್ ಕಟ್ಟಾಳು, ಜೊತೆಗೆ ಗಾಂಧಿ ಕುಟುಂಬದ ಆಪ್ತ. ಸೋನಿಯಾ ಹಾಗೂ ಪ್ರಿಯಾಂಕಾ ಡಿಕೆಶಿ ಬೆನ್ನಿಗೆ ನಿಲ್ತಾರಾ ಎಂಬ ಚರ್ಚೆ ಕೂಡ ಇದೆ. ಸುರ್ಜೇವಾಲಾ ಮಲ್ಲಿಕಾರ್ಜುನ ಖರ್ಗೆ ಸಹ ಸಾಥ್ ನೀಡಬಹುದು. ಹೀಗಾಗಿ ನಾಯಕತ್ವ ಸಿಗಬಹುದು ಎಂಬ ವಿಶ್ವಾಸದಲ್ಲಿ ಡಿಕೆಶಿ ಇದ್ದಾರೆ. ಸಿದ್ದರಾಮಯ್ಯ ಕೂಡ ಅಧಿಕಾರ ಹಂಚಿಕೆ ಆಗಲ್ಲ ಅನ್ನೋ ನಂಬಿಕೆಯಲ್ಲೇ ಇದ್ದಾರೆ. ರಾಹುಲ್ ಒಬಿಸಿ ರಾಜಕೀಯ ರಣತಂತ್ರಕ್ಕೆ ಸಿಎಂ ಸಪೋರ್ಟ್ ಮಾಡಿದ್ರು. ಜೊತೆಗೆ ರಾಹುಲ್ ಗಾಂಧಿ ಅಭಯದಿಂದ ಸಿದ್ದರಾಮಯ್ಯ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪವರ್ ಫೈಟ್ ಅಲ್ಲಿ ಸಮುದಾಯಗಳ ಸಮರ. ನಾವು ಕುರುಬರು ಕೇವಲ ಕುರಿಗಳಲ್ಲ, ಟೈಮ್ ಬಂದ್ರೆ ಟಗರು ಆಗ್ಬೇಕಾಗತ್ತೆ, ಆಗ್ತೀವಿ. ಹೈಕಮಾಂಡ್ಗೆ ಕುರುಬ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಕುರುಬರು ಅಂತ ಹೇಳಿ ಬರೀ ಕುರಿಗಳಲ್ಲ, ಟೈಮ್ ಬಂದಾಗ ಟಗರುಗಳು ಆಗ್ತೀವಿ ಅಂತ ಬಸವರಾಜ ದೇವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಹುಷಾರ್, ನಾವು ಟಗರಾಗಬೇಕಾಗತ್ತೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು. ರೇವಣಸಿದ್ದೇಶ್ವರ ಪೀಠದ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಈಗ ರೇವಣಸಿದ್ದೇಶ್ವರ ಪೀಠದ ಸ್ವಾಮೀಜಿಗಳಾದ ಬಸವರಾಜ ದೇವರಿದ್ದಾರೆ. ಅವ್ರು ಮಾತಾಡಿಸ್ತೀನಿ. ಸ್ವಾಮೀಜಿಗಳೇ, ಈ ಕುರುಬ ಸಮುದಾಯದವರು ಒಂದು ಕಡೆ ಸಭೆ ಮಾಡಿದ್ದು, ಆ ಸಭೆಯಲ್ಲಿ ನೀವು ಸಹ ಭಾಗಿಯಾಗಿದ್ದೀರಾ.
ಈಗ ಸಿದ್ದರಾಮಯ್ಯ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ಕಡೆ ಕುರ್ಚಿಗಾಗಿ ಕಿತ್ತಾಟ ಆರಂಭವಾಗ್ತಿದೆ ಆಗಿದೆ ಎಂಬುದು ಕಡೆ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ಏನೆಲ್ಲ ನಿರ್ಣಯ ಆಯಿತು ಸ್ವಾಮೀಜಿ ಅಂತ? ಏನಂದ್ರೆ ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಪ್ರಗತಿದಾಯಕವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತು ಯಾವುದೇ ಒಂದು ಕಾರಣ ಇಲ್ಲದೇ ಅವರನ್ನು ಪದಚ್ಯುತಿಗೊಳಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಇದೊಂದು ವಿಪರ್ಯಾಸ. ಅವರ ಏನು ಆಲೋಚನೆಗಳಿದ್ದಾವೆ ಮತ್ತು ಕರ್ನಾಟಕಕ್ಕೇನು ಪ್ರಗತಿಪರ ವಿಚಾರಗಳೇನದಾವೆ ಅವುಗಳ ಅನುಷ್ಠಾನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಅನಿವಾರ್ಯ. ಇಂಥ ಸ್ಥಿತಿಯಲ್ಲಿ ಯಾವುದೇ ಸಂದರ್ಭ ಬಂದರೂ ಮತ್ತು ಕರ್ನಾಟಕದ ಪ್ರಗತಿಗೆ ಮತ್ತು ಪಕ್ಷದ ಪ್ರಗತಿಗೆ ಅವರು ಅನಿವಾರ್ಯ. ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು ಕಡೆ DCM ಅವರು ಸಹ ಒಂದು ಕಡೆ ಆ ಬದಲಾವಣೆ ಮಾಡಿದ್ರೆ ಭಾಳಷ್ಟು ಪರಿಣಾಮಗಳನ್ನು ಎದುರಿಸ್ಬೇಕಾಗ್ತದೆ. ವರಿಷ್ಠ ಸಮುದಾಯ ಮುಖಂಡರು ಎಲ್ಲ ಹೇಳ್ತಿದ್ದಾರೆ, ಕಾಂಗ್ರೆಸ್ ಬಿಟ್ಟು ಬರ್ತೀವಿ, ಕಾಂಗ್ರೆಸ್ಸನ್ನು ಬಹಿಷ್ಕಾರ ಮಾಡ್ತೀವಿ, ಪ್ರಾದೇಶಿಕ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಅವರು ಆ ನಿಲುವುಗಳನ್ನು ಮತ್ತು ಅವರು ಆಲೋಚನೆಗಳು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಏನಾದರೂ ಆ ಥರದ ಪದಚ್ಯುತಿಗೊಳಿಸಿದಲ್ಲಿ ಭಾಳಷ್ಟು ಕೆಟ್ಟ ಪರಿಣಾಮಗಳು ಕರ್ನಾಟಕದಲ್ಲಿ ಆಗ್ತವೆ ಮತ್ತು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅದನ್ನು ಆ ಥರ ಆಲೋಚನೆ ಮಾಡಬಾರ್ದು. ಅವರನ್ನು ಇನ್ನೂ 2.5 ವರ್ಷವರೆಗೂ ಮುಂದುವರಿಸುವಂಥ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಏನಂತ ತಾವು ಹೇಳಿದ್ರು ಸ್ವಾಮೀಜಿ ಅಂತ ಈ ಒಂದು ವಿಚಾರಕ್ಕೆ? ನಾವು ಕುರುಬರು ಬರೀ ಕುರಿಗಳಲ್ಲ, ಅದನ್ನು ಟಗರ್ ಆಗ್ಬೇಕಾಗತ್ತೆ ನಾವು ಎಲ್ಲರೂ. ಅದಕ್ಕೆ ಯಾವುದೇ ರೀತಿ ಯಾವುದೇ ಸಂದರ್ಭ ಬಂದರೂ ಅವರನ್ನು ಪದಚ್ಯುತಿಗೊಳಿಸುವಂಥದ್ದು ಅಥವಾ ಅವರ ಸ್ಥಾನಕ್ಕೆ ಅಗೌರವ ತೋರಿಸುವಂಥದ್ದು ಸರಿಯಲ್ಲ. ಇದಿಷ್ಟು ಕುರುಬ ಸಮಾಜದ ಸ್ವಾಮೀಜಿಗಳ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಹುಲ್ ಗಾಂಧಿ ಜೊತೆಗೆ ವಿಷಯ ಪ್ರಸ್ತಾಪಿಸಿದ್ದಾರೆ. ಕರ್ನಾಟಕದಲ್ಲಿ ಅಧಿಕಾರ ಸಂಘರ್ಷದ ಬಗ್ಗೆ ರಾಹುಲ್ ಗಾಂಧಿ ಚರ್ಚೆ ಮಾಡಿಲ್ಲ. ಸುರ್ಜೇವಾಲಾ ಜೊತೆಯೂ ಕೂಡ ಚರ್ಚೆ ಮಾಡದೆ ರಾಹುಲ್ ಗಾಂಧಿ ಜೊತೆ ವಿಷಯ ಪ್ರಸ್ತಾಪಿಸದ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದಲ್ಲಿ ಅಧಿಕಾರ ಸಂಘರ್ಷದ ಬಗ್ಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡಿಯೇ ಇಲ್ವಂತೆ. ಸುರ್ಜೇವಾಲಾ ಜೊತೆಗೂ ಕೂಡ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಚರ್ಚೆ ಮಾಡಿಲ್ಲವಂತೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತಾಪ ಮಾಡಿಲ್ಲ ಈ ವಿಚಾರವನ್ನು ರಾಹುಲ್ ಗಾಂಧಿ ಜೊತೆಗೆ. ಸುರ್ಜೇವಾಲಾ ಅವರನ್ನು ಕೂಡ ರಾಹುಲ್ ಗಾಂಧಿ ಅವರು ಏನು ನಡೀತಾ ಇದೆ ಅಂತ ಕೇಳಿಲ್ಲ. ಸೊ ಈ ನಾಯಕರುಗಳೇ ಈಗ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ನೀವು ಮಾತಾಡ್ಕೊಂಡು